ಸೊ ಫ್ರೆಂಡ್ಸ್, ಇವತ್ತು ನೋಡಿ ಪಿಂಕ್ ಒಂದು ತುಂಬ ಸ್ಪ್ಲಿಟ್ ಆಗಿದೆ. ಸೊ ತೋರಿಸ್ತೀನಿ ನಾನು ನಿಮಗೆ. ಸೊ ಹಾಗಾಗಿ ಕಟ್ ಮಾಡೋಣ ಅಂತ ನೋಡಿ. ಸೊ ನೋಡಿ, ತುಂಬ ಸ್ಪ್ಲಿಟ್ಸ್ ಆಗಿದೆ ಅಂತಿರ್ಬೋದು. ಹಾಗಾಗಿ ಒಂಚೂರು ಕಟ್ ಮಾಡೋಣ ಅಂತ ಅಂತಿದೆ. ಕಟ್ ಬುಕ್ಸು. ಸೊ ಹೇರ್ಸ್ ಒಂಚೂರು ತೋರಿಸಿ ನೀಟಾಗಿ ಸ್ಟೈಲ್ ಮಾಡಿ ಒಂಚೂರು. ತುದಿ ತೋರಿಸು, ಸ್ಪ್ಲಿಟ್ ಎಂಡ್ಸ ಚೂರು ತಗೊಂಡು ತೋರಿಸು. ನೋಡಿ ಫ್ರೆಂಡ್ಸ್, ಸೊ ಹಾಗಾಗಿ ಇವತ್ತೊಂಚೂರು ಹೇರ್ ಕಟ್ ಮಾಡೋಣ ಅಂತ. ಸೊ ಬನ್ನಿ. ಏನು ಮಾಡ್ತಿದ್ದೀನಿ? ನಿಂತು ಮಾಡೋದಾ? ಇಲ್ಲ ನೀನು ಮಾಡೋದಾ? ನೋಡಿ, ಮನೆ ಇವತ್ತು ಫುಲ್ ಕ್ಲೀನ್ ಸಗದ ಕ್ಲೀನ್. ಸೊ ನೋಡಿ, ಇದೇ ಸೀಸರ್ ಯೂಸ್ ಮಾಡ್ತಿರೋದು. ಚೆನ್ನಾಗಿದೆ ಅದು ಟೈಲರಿಂಗ್ ಸೀಸರು. ಸೊ ಬನ್ನಿ, ಇವಾಗ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂತ. ಸೊ ಮೊದಲಿಗೆ ಈ ರೀತಿ ರಿಬ್ಬನ್ ತೊಗೋಬೇಕು. ಸೊ ರಿಬ್ಬನ್ ಕಡೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಏನಿಲ್ಲ ಫ್ರೆಂಡ್ಸ್, ಇವತ್ತು ಕುಕ್ಕಿಂಗ್ ಬ್ಲಾಗ್ ಯಾವುದು ಹಾಕಿಲ್ಲ. ಜಸ್ಟ್ ನಮ್ಮ ಪಿಂಕುಗೆ ಹೇರ್ ಕಟ್ ಮಾಡಿದ್ದೆ ಮನೆಯಲ್ಲೇ. ಸಲೂನಿಗೆ ಕರ್ಕೊಂಡು, ಯಾವಾಗಲೂ ಸಲೂನಲ್ಲೇ ಮಾಡಿಸ್ತಾ ಇದ್ದಿದ್ದು ನಾವು, ಶಿವಮೊಗ್ಗದಲ್ಲೇ ಮಾಡಿಸ್ತಾ ಇದ್ದಿದ್ದು ಸ್ಪಾರಲ್ಲಿ. ಬಟ್ ಈ ಸಲ ಅವ್ಳಿಗೆ ಎಕ್ಸಾಮ್ ಇದ್ದಿದ್ದರಿಂದ ಹೋಗೋಕ್ಕೂ ಟೈಮ್ ಆಗ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಜಾಸ್ತಿ ಹೇರ್ ಗ್ರೋತ್ ಆಗಿಬಿಟ್ಟಿತ್ತು. ತುಂಬ ಸ್ಪ್ಲಿಟ್ ಎಂಡ್ಸ್ ಬೇರೆ ಆಗಿತ್ತು. ಸ್ಕೂಲಿಗೆ 2 ಜಡೆ ಹಾಕೊಂಡು ಹೋಗ್ತಾರಲ್ವ, ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಹೇರ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಮನೇಲೇ ಟ್ರೈ ಮಾಡ್ತಿದ್ದೀನಿ. ತುಂಬ ಏನು ಫ್ಯಾನ್ಸಿಯಾಗಿ ಕಟ್ ಮಾಡ್ತಾ ಇಲ್ಲ. ಜಸ್ಟ್ ಸ್ಕೂಲ್ಗೆ ಹೋಗೋ ಮಕ್ಳಿಗೆ 2 ಜಡೆ ಹಾಕಬೇಕಲ್ವ, ಅವರಿಗೆ ಸ್ಟೆಪ್ ಮತ್ತು ಲೇಯರ್ ಯಾವುದು ಸೂಟ್ ಆಗೋಲ್ಲ. ಹಾಗಾಗಿ ಜಸ್ಟ್ ಸ್ಪ್ಲಿಟ್ ಎಂಡ್ಸ್ನ ರಿಮೂವ್ ಮಾಡ್ತಾಯಿದ್ದೀನಿ. 1 ಇಲ್ಲ 1.5 ಇಂಚು ಜಸ್ಟ್ ಹೇರ್ಸ್ನ ಕಟ್ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಮಾಡೋದು ಅಂತ ಜಸ್ಟ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ನೀಟಾಗಿ ಏರ್ ವಾಶ್ ಆಗಿದೆ. ಸ್ವಲ್ಪ ಡ್ರೈ ಅಂದರೆ ತುಂಬ 100% ಡ್ರೈ ಆಗಿರಬಾರ್ದು ಏರ್ಸು. ಒಂದು 80% ಅಷ್ಟೇ ಡ್ರೈ ಆಗಿರಬೇಕು. ಒಂದು 20% ವೆಟ್ ಆಗಿರಬೇಕು. ನೀಟಾಗಿ ನಾನಿಲ್ಲಿ ಕೂಮ್ ಮಾಡಿಕೊಂಡು ಜಸ್ಟ್ ಪೋನಿ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನು ಆಗಲೇ ಹೇಳಿದಾಗೆ ಜಸ್ಟ್ ಸ್ಪ್ಲಿಟ್ ಎಂಡ್ಸ್ನ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಜಸ್ಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಕೂಮ್ ಮಾಡಿಕೊಂಡು ಈ ರೀತಿ ಪೋನಿ ಹಾಕೋಬೇಕು ಫಸ್ಟು. ಅಂದರೆ ಜುಟ್ಟನ್ನು ಹಾಕೋಬೇಕು. ಹಾಕ್ಕೊಂಡ್ಬಿಟ್ಟು ನಾನು ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ಮುಂದೆ ಯಾವುದೇ ರೀತಿ ಬೈತಲೆ ಅಂತಾರಲ್ಲ, ಡಿವೈಡ್ ಮಾಡಿಲ್ಲ. ಸ್ಟ್ರೈಟಾಗಿ ಹೇರ್ನ ನಾನು ಕೂಮ್ ಮಾಡ್ಕೊಂಡಿದ್ದೀನಿ. ಈ ರೀತಿ ತುಂಬ ಹೈಟಾಗೂ ಪೋನಿ ಹಾಕಬಾರ್ದು, ತುಂಬ ಕೆಳಗೂ ಹಾಕಬಾರ್ದು. ಈ ರೀತಿ ಸ್ವಲ್ಪ ಮೇಲ್ಗಡೆ ಹಾಕಿಬಿಟ್ಟು ಸೊ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಸಿಸರ್ಸ್ ಯೂಸ್ ಮಾಡ್ತಿರೋದು ಹೊಸದೇ, ಆದರೆ ಶಾರ್ಪ್ ಇರಬೇಕು ತುಂಬ ಚೆನ್ನಾಗಿ. ಈಗ ಬಟ್ಟೆ ಕಟ್ ಮಾಡೋವಂಥದ್ದು ಅಥವಾ ಇನ್ಯಾವುದಕ್ಕೂ ಡೊಮೆಸ್ಟಿಕ್ ಯೂಸ್ ಮಾಡೋವಂಥದ್ದು ಯಾವುದನ್ನು ಯೂಸ್ ಮಾಡಬಾರ್ದು. ಇದನ್ನು ಎಕ್ಸ್ಕ್ಲೂಸಿವ್ ಆಗಿ ನಾನು ಹೇರ್ ಕಟ್ಗೆ ಅಂತಲೇ ಒಂದು ಸಿಸರ್ಸ್ನ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ತುಂಬ ಚೆನ್ನಾಗಿ ಶಾರ್ಪ್ ಆಗಿದೆ ನಾನು ಹೇರ್ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಿರೋ ಸಿಸರ್ಸು. ನೋಡ್ತಿರ್ಬೋದು, ನೀಟಾಗಿ ಕೂಮ್ ಮಾಡ್ಕೋತಾ ಇದ್ದೀನಿ. ಇವಾಗ ಯಾವುದೇ ರೀತಿ ಸಿಕ್ಕಿರಬಾರ್ದು. ಸೊ ಈ ರೀತಿ 2 ಅಲ್ಲ 3 ಸಲ ನೀಟಾಗಿ ಕೂಮ್ ಮಾಡಿಕೊಂಡು ನಾನು ಎಷ್ಟನ್ನು ಕಟ್ ಮಾಡಬೇಕು ಅಂತ ಇದ್ದೀನಿ ಅಲ್ಲಿವರೆಗೂ ನೋಡ್ಕೋಬೇಕು ಅಳತೆ. ಎಷ್ಟು ಸ್ಪ್ಲಿಟ್ ಎಂಡ್ಸ್ ಇದೆ, ಅಥವಾ ನೀವು ಸ್ವಲ್ಪ ಜಾಸ್ತಿ ಕಟ್ ಮಾಡಬೇಕಾ, ಸ್ವಲ್ಪ ಕಡಿಮೆ ಕಟ್ ಮಾಡಬೇಕಾ ಅಂತ ನೋಡ್ಕೊಂಡು ನೀಟಾಗಿ. ಸೊ ಅಷ್ಟಕ್ಕೆ ನಾನಿವಾಗ ಒಂದು ರಿಬ್ಬನ್ನ ಹಾಕ್ಕೋತೀನಿ ಅಲ್ಲಿಗೆ. ನೋಡ್ತಾ ಇರ್ಬೋದು ನೀವು ನಾನು ಎಷ್ಟಕ್ಕೆ ತೊಗೊಂಡೆ ಅಂತ. ಇನ್ನೂ ಸ್ವಲ್ಪ ಕೆಳಗಡೆ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಸ್ಪ್ಲಿಟ್ ಎಂಡ್ಸ್ ಸ್ವಲ್ಪ ಜಾಸ್ತಿನೇ ಇತ್ತು. ನಮ್ಮ ಪಿಂಕುಂದು ಹೇರ್ ಗ್ರೋತು ತುಂಬ ಚೆನ್ನಾಗಿದೆ. ಟಚ್ಚು ಅವಳದು ಹೆರಿಡಿಟಿ ಅಂತಂದರೆ ಜೀನ್ಸ್. ನಮ್ಮದೆಲ್ಲ ಯಾವ ರೀತಿ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಅವಳದು ಅದೇ ಥರನೇ ಇದೆ. ನಾನು ಹೇಳಿದೆ, ನಾನು ರವೆ ಉಂಡೆ ರೆಸಿಪಿ ಹಾಕಿದ್ನಲ್ಲ, ಅದರಲ್ಲಿ ನಮ್ಮ ಅಮ್ಮಂದು ಜಡೆ ತೋರಿಸ್ದೆ ಎಷ್ಟು ಚೆನ್ನಾಗಿದೆ ಅಂತ. ಅದೇ ರೀತಿ ನಮ್ಮದು, ನಮ್ಮ ಪಿಂಕುದು, ನಮ್ಮ ಹಿಮಂದು ಎಲ್ಲರದ್ದು ಹೇರ್ಸ್ ಅದೇ ಥರ ತುಂಬ ಚೆನ್ನಾಗಿದೆ. ಗಾಡ್ ಗ್ರೇಸ್. ಸೊ ನೋಡಿ, ನಾನಿವಾಗ ಅಷ್ಟಕ್ಕೆ ನೀಟಾಗಿ ರಿಬ್ಬನ್ ಹಾಕೋತಾ ಇದ್ದೀನಿ. ಅಂದರೆ ನಾನು ಅಲ್ಲಿ ಕಟ್ ಮಾಡ್ಕೋಬೇಕು ಅಷ್ಟೇ. ನಾನು ಎಲ್ಲಿಗೆ ರಿಬ್ಬನ್ ಹಾಕಿದ್ದೀನಿ ಅದರಿಂದ ಮೇಲೆ ಕಟ್ ಮಾಡಲ್ಲ. ನಾನು ಎಲ್ಲಿಗೆ ರಿಬ್ಬನ್ ಹಾಕಿದ್ದೀನಿ ಅದರಿಂದ ಕೆಳಗಡೆ ಕಟ್ ಮಾಡ್ಕೋತೀನಿ. ಹಾಗಾಗಿ ಅಷ್ಟಕ್ಕೆ ನಾನು ರಿಬ್ಬನ್ ಹಾಕ್ಕೊಂಡು, ಸೊ ಆ ರೀತಿ ರಿಬ್ಬನ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಫ್ರೆಂಡ್ಸ್, ಈಕ್ವಲಾಗಿ ಕಟ್ ಆಗುತ್ತೆ. ನಾವು ಎಷ್ಟು ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಷ್ಟಕ್ಕೆ ನೀಟಾಗಿ ಅದು ಈಕ್ವಲಾಗಿ ಕಟ್ ಆಗುತ್ತೆ. ನೋಡಿ, ಇವಾಗ ನಾನು ಒಂದು ನ್ಯೂಸ್ ಪೇಪರ್ ಇಟ್ಕೋತಾ ಇದ್ದೀನಿ. ಕೆಳಗಡೆ ಹಿಮನ್ ಹೆಲ್ಪ್ ತೊಗೋತಾ ಇದ್ದೀನಿ. ನ್ಯೂಸ್ ಪೇಪರ್ ಅಂದರೆ ಏನಂದರೆ ಅದು ಹೇರ್ಸ್ ಎಲ್ಲ ಕೆಳಗೆ ಬಿದ್ದುಬಿಡುತ್ತಲ್ಲ,
ಸೊ ಹಾಗಾಗಿ ಇವಾಗ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಿದ್ದೀನಿ ಅಂತ. ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ಅವಳು ಸ್ವಲ್ಪ ಒಂದೇ ಸಲಕ್ಕೆ ಕಟ್ ಆಗಬೇಕದು, ಬಟ್ ನಮ್ಮ ಪಿಂಕುದು ಸ್ವಲ್ಪ ಹೇರ್ಸ್ ತಿಕ್ಕಾಗಿದೆ, ಅಷ್ಟು ಬೇಗ ಕಟ್ ಆಗಲ್ಲ, ಒಂದು 2 to 3 ಟೈಮ್ಸ್ ಕಟ್ ಮಾಡಬೇಕು. ಸೊ ಹಾಗಾಗಿ ನೋಡಿ ತೋರಿಸ್ತಾ ಇದ್ದೀನಿ, ಸ್ಪ್ಲಿಟ್ ಎಂಡ್ಸ್ ಇದೆ ಅಲ್ಲಿ, ಹಾಗಾಗಿ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ. ತುಂಬ ಫ್ಯಾನ್ಸಿಯಾಗಿ ಏನು ಹೇರ್ ಕಟ್ ಮನೇಲಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಆ ಸಲೂನಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರು ನೀಟಾಗಿ ಕಟ್ ಮಾಡ್ತಾರೆ. ಬಟ್ ನಾವು ಜಸ್ಟು ಸ್ಪ್ಲಿಟ್ ಎಂಡ್ಸ್ನ ರಿಮೂವ್ ಮಾಡ್ತಿರೋದ್ರಿಂದ ಇದೊಂದು ಈಸಿ ಮೆಥಡ್ ಅಷ್ಟೇ. ಸುಮ್ಮನೆ ಏನಕ್ಕೆ ಸಲೂನ್ಗೆ ಹೋಗಬೇಕು, ನಾವೇನು ಯಾವುದೇ ರೀತಿ ಫ್ಯಾನ್ಸಿ ಹೇರ್ ಕಟ್ ಮಾಡ್ತಾ ಇಲ್ವಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಜಸ್ಟ್ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ನಾವು ಯೂಶ್ವಲಿ ಸಲೂನಲ್ಲೇ ಹೇರ್ ಕಟ್ ಮಾಡಿಸ್ತಾ ಇದ್ದಿದ್ದು ಯಾವಾಗ್ಲೂ. ಈ ಸಲ ಬೇಡ ಅಂದ್ಬಿಟ್ಟು ನಾನು ಮನೆಯಲ್ಲೇ ಕಟ್ ಮಾಡ್ತಿದ್ದೆ. ಸೊ ಇದು ಯಾರಿಗಾದ್ರೂ ಹೆಲ್ಪ್ ಆಗುತ್ತೇನೋ ಈ ಟಿಪ್ಸ್ ಅಂತ ನಾನು ಜಸ್ಟ್ ನನ್ನ ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬನ್ನು ಮಾಡಿ, ನಿಮ್ಮ ಸಪೋರ್ಟನ್ನು ನನಗೆ ತೋರಿಸಿ, ಒಂದು ಲೈಕ್ ಮಾಡಿ. ನನ್ನ ವಿಡಿಯೋಗಳು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನು ಮಾಡ್ತಿರೋ ವ್ಲಾಗ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟಲ್ಲಿ ಶೇರ್ ಮಾಡಿ. ನಿಮಗಿನ್ನೂ ಯಾವುದಾದ್ರೂ ರೆಸಿಪಿಗಳು ಬೇಕು ಅಂತಂದರೆ ಕಮೆಂಟ್ಸಲ್ಲಿ ಶೇರ್ ಮಾಡಿ, ನಾನು ಖಂಡಿತ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಹೇರ್ ಕಟ್ ಆಯಿತು, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಈ ಹೇರ್ಸ್ನ ತಕ್ಷಣ ನಾನು ಏನು ಮಾಡ್ತೀನಿ, ಅಲ್ಲಿ ಇಲ್ಲಿ ಇಟ್ಬಿಟ್ರೆ ಗಾಳಿಗೆ ಆರೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಹೊರಗಡೆ ಎಲ್ಲಾದರೂ ಒಂದು ಹಳ್ಳದ ಹತ್ರನೋ ಎಲ್ಲ ನೀರು ಹರಿಯೋ ಜಾಗ, ಇಷ್ಟು ಎಲ್ಲ ಸ್ಪ್ಲಿಟ್ ಎಂಡ್ಸ್ ಇದೆ ನೋಡಿ ಪುಡಿ. ಸೊ ಇಷ್ಟೊಂದಿದ್ದೀನಿ. ಇವಾಗ ಬನ್ನಿ ಅದನ್ನು ತೋರಿಸೋಣ. ಸೊ ನನಗೆ ಇದನ್ನು ಏನು ಮಾಡ್ತೀನಿ ಅಂದರೆ ತಡಿ ಪಿಂಕು, ಜಸ್ಟ್ ಹಿಂಗೆ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಇದನ್ನು ನಾಳೆ ಎಲ್ಲಾದರೂ ಬಿಸಾಕ್ತೀನಿ. ನಿಮ್ಮ ಫೇಸ್ ಏನು ಕಾಣಿಸ್ತು? ಬೇಡ ಕಾಣಿಸೋದು, ಈ ಕಡೆ ಬಾ. ತಿರುಗಿಮ್ಮ ಪಿಂಕು. ಸೊ ಇವಾಗ ನಾವು ಫೈನಲಿ ಸೊ ಈ ರಿಬ್ಬನ್ನ ತೆಗಿತಾ ಇದ್ದೀನಿ. ಸೊ ಇವಾಗ ನೋಡಿ, ಸೊ ಈ ರೀತಿ ತಡಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ಲು. ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ, ಪೋನಿ ಅಥವಾ ನೀವೇನು ಜುಟ್ಟು ಅಂತ ಕರಿತೀರ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಬಟ್ ಸ್ವಲ್ಪ ಫ್ರೆಂಡ್ಸ್, ಈಗ ನಾವು ಅದನ್ನು ರಿಬ್ಬನ್ ತೆಗೆದ್ಮೇಲೆ ಇನ್ನೊಂದು ಸಲ ಕೋಮ್ ಮಾಡಿದಾಗ ನಿಮ್ಗೆ ಇನ್ನೂ ಸ್ವಲ್ಪ ಏನಾರು ಅನ್ಈಕ್ವಲ್ ಇಲ್ಲ, ಒಂದೆರಡು ಕೂದಲು ಆ ಕಡೆ ಈ ಕಡೆ ಆಗಿದೆ ಅಂತಂದರೆ ನೀವು ಇನ್ನೊಂದು ಸತಿ ನೀಟಾಗಿ ಕೋಮ್ ಮಾಡಿಕೊಂಡು ನೋಡಿ ನಾನು ಈಗ ತೋರಿಸ್ತಿದ್ದೀನಲ್ಲ, ಆ ರೀತಿ ಕೋಮ್ ಮಾಡಿಕೊಂಡು ತುದಿಗೆ ನಿಮ್ಮ ಕೈಯನ್ನು, ಅಂದರೆ ನಿಮ್ದು ಏನು ಲೆಫ್ಟ್ ಹ್ಯಾಂಡ್ ಇದೆ ಅದನ್ನು ನೀಟಾಗಿ ತುದಿವರೆಗೂ ತೊಗೊಂಡು ಬಂದು ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಗೊತ್ತಾಗುತ್ತೆ. ನಾನು ಮಾಡಿದಾಗ್ಲೂ ಒಂದು 2 to 3 ಹೇರ್ಸ್ ಆ ಕಡೆ ಈ ಕಡೆ ಆಗಿತ್ತು. ಇವಾಗ ಅದನ್ನು ಮತ್ತೆ ಟ್ರಿಮ್ ಮಾಡ್ತಾಯಿದ್ದೀನಿ. ಸೊ ನಾನು ಹಿಮನ ಹೆಲ್ಪ್ ತೊಗೋತಾ ಇದ್ದೀನಿ. ನಮ್ಮ ಮನೇಲಂತೂ ಇವ್ರಿಬ್ರದ್ದು ಹೆಲ್ಪ್ ಇಲ್ಲ ಅಂದರೆ ನಂದು ಯಾವ ಕೆಲಸನೂ ಆಗೋಲ್ಲ. ನೋಡಿ ಈ ರೀತಿ ಅವಳು ಜಸ್ಟ್, ಯಾಕಂದರೆ ಸುಮ್ಮನೆ ಹೇರ್ ಗಾಳಿಗೆ ಆ ಕಡೆ ಈ ಕಡೆ ಆಗುತ್ತೆ. ಮನೆ ಬೇರೆ ಇವತ್ತು ಕ್ಲೀನ್ ಮಾಡಿದ್ದೀವಲ್ಲ, ಹಾಗಾಗಿ ಅಷ್ಟೇ. ನೋಡ್ತಾ ಇರ್ಬೋದು ಸ್ವಲ್ಪ ಏನು ಎಕ್ಸ್ಟ್ರಾ, ಬಿಕಾಸ್ ನಾವು ಪ್ರೊಫೆಷ್ನಲ್ಸ್ ಅಂತೂ ಅಲ್ಲ ಫ್ರೆಂಡ್ಸ್, ಮನೇಲಿ ಇದನ್ನೆಲ್ಲ ನಾವು ಎಕ್ಸ್ಪೆರಿಮೆಂಟ್ ಮಾಡೋದಲ್ವಾ. ಸೊ ಹಾಗಾಗಿ ಆ ಕಡೆ ಈ ಕಡೆ ಒಂದೆರಡು ಕೂದಲು ಉದ್ದ ಸ್ವಲ್ಪ ಬಂದಿರುತ್ತೆ, ಅದನ್ನು ಜಸ್ಟ್ ನಾನು ಎಕ್ಸ್ಟ್ರಾಸ್ನ ಈ ರೀತಿ ಟ್ರಿಮ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಫೈನಲ್ ಆಗಿ ಹೇರ್ ಕಟ್ ಆಯಿತು. ಸೊ ನೆಕ್ಸ್ಟು ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಆಗಿದೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಯಾವುದೇ ರೀತಿ ಎಲ್ಲನೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಆವಾಗ ನಿಮಗೆ ಗೊತ್ತಾಗುತ್ತೆ ಫೈನಲ್ ಹೇರ್ ಕಟ್ ಯಾವ ರೀತಿ ಬಂದಿದೆ ಅಂತ. ಫ್ರೆಂಡ್ಸ್ ಆ್ಯಕ್ಚುಲಿ ಸೊ ನಾನು ಇದನ್ನು ಇನ್ನೊಂದು ಥರ ಹೇರ್ ಕಟ್ ಮಾಡ್ಬೋದು. ಸೊ ಇಲ್ಲಿಗೆ ಇದನ್ನು ಪೂರ್ತಿ ಕಂಪ್ಲೀಟಾಗಿ ಹಿಂಗೆ ಬೆಂಡ್ ಮಾಡಿಕೊಂಡು ಇಲ್ಲಿಗೆ ರಿಬ್ಬನ್ ಹಾಕ್ಕೊಂಡು ಮುಂದೆಯಿಂದ ಕಟ್ ಮಾಡಿದರೆ ಅದು ಸ್ಟೆಪ್ ಕಟ್ ಆಗುತ್ತೆ. ಸೊ ತುಂಬ ಪ್ರೊಫೆಷ್ನಲಾಗಿ ನಾನು ಹೇಳ್ತಾ ಇಲ್ಲ. ಸೊ ನಾನು ಯೂಶ್ವಲಿ ಮಾಡ್ಕೊಳ್ಳೋ ಅಂಥದ್ದು. ಸೊ ತುಂಬ ಡಿಫ್ರೆನ್ಸ್ ಏನು ಅನಿಸಲ್ಲ, ಲೇಯರ್ ಕಟ್ ಅಲ್ಲ, ಸೊ ಸ್ಟೆಪ್ ಕಟ್ ಥರ ಬರುತ್ತೆ. ಸೊ ಇವರು ಸ್ಕೂಲಿಗೆ ಹೋಗೋದ್ರಿಂದ 2 ಜಡೆ ಹಾಕ್ತಾರಲ್ವ, ಸೊ ಹಾಗಾಗಿ ಜಸ್ಟ್ ನಾನು ನೋಡಿ ಈ ರೀತಿ ಕಟ್ ಮಾಡಿದ್ದೀನಿ, ಸಾಕು 2 ಜಡೆ ಹಾಕೋದಕ್ಕೆ. ನೋಡಿ ನಾನು ಜಾಸ್ತಿ ಏನು ಕಟ್ ಮಾಡಿಲ್ಲ, ಯಾಕಂದರೆ ನಾನು ರೌಂಡ್ ಶೇಪನ್ನು ಕಟ್ ಮಾಡಿಲ್ಲ, ಜಸ್ಟ್ ಈಕ್ವಲಾಗಿ ಒಂದು ಇಷ್ಟುದ್ದ ಸ್ಪ್ಲಿಟ್ಟನ್ನು ಇಷ್ಟುದ್ದ ತೆಗೆದಿದ್ದೀನಿ, ನೋಡಿದ್ರಲ್ಲ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಬನ್ನಿ ಇದನ್ನು ನಾನು ರಿಮೂವ್ ಮಾಡ್ತೀನಿ. ಸೊ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸೊ ಇವಾಗ ಸ್ವಲ್ಪ ತಿಕ್ಕಾಗಿದೆ ಹೇರ್ಸು. ಸೊ ನೋಡಿ ನಾನು ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ, ಇದೇ ಫೈನಲ್ ಲುಕ್ಕು. ಸೊ ಈ ರೀತಿ ಬಂದಿದೆ ನೋಡಿ ಹೇರ್ ಕಟ್ಟು. ಆ್ಯಕ್ಚುಲಿ ನಮ್ಮ ಪಿಂಕುದು ಹೇರ್ಸ್ ತುಂಬ ಚೆನ್ನಾಗಿದೆ. ತುಂಬ ಜನ ಕೇಳ್ತಿರ್ತಾರೆ ಫ್ರೆಂಡ್ಸ್ ಹೇರ್ ಕೇರ್ ರುಟೀನ್ ಏನು ಅಂತ. ಏನಿಲ್ಲ, ನಾನು ಯಾವುದೇ ರೀತಿ ಶಾಂಪೂನ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಪದೇ ಪದೇ ನಾನು ಒಂದು ಹೇರ್ ಕೇರ್ ರುಟೀನ್ ಅಂತ ಮಾಡಿದ್ದೀನಿ ನನ್ನ ಹಳೆ ವಿಡಿಯೋದಲ್ಲಿ, ನೀವು ಇದನ್ನು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ವಾಚ್ ಮಾಡಿ ಆಯಿತಾ. ನಾವು ಹಾಕೋದಂಥದ್ದು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಾಕುವಂಥದ್ದು ನನ್ನ ಮಕ್ಕಳ ಹೇರ್ಗೆ. ಸೊ ವೀಕ್ಲಿ ಒನ್ಸ್ ಕಂಪಲ್ಸರಿ ಹೇರ್ ಆಯಿಲ್ ಮಾಡ್ತಾ ಇರ್ತೀನಿ. ಅದೇ ರೀತಿ ನಾವು ಯಾವುದೇ ರೀತಿ ಶಾಂಪೂನ ಯೂಸ್ ಮಾಡಲ್ಲ. ನಾನು ತುಂಬ ವರ್ಷ ಆಯಿತು ಶಾಂಪು ಯೂಸ್ ಮಾಡೋದು ಬಿಟ್ಬಿಟ್ಟು, ಎಕ್ಸ್ಪೆಷಲಿ ನಮ್ಮ ಪಿಂಕುಗೆ
ಅವಳದು ಸ್ವಲ್ಪ ಲಾಂಗ್ ಹೇರ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿರೋದ್ರಿಂದ ಅವಳಿಗೆ ಇಷ್ಟ ಆಗಲ್ಲ ಶಾಂಪು. ಶಿ ಆಲ್ಸೋ ಡೋಂಟ್ ಲೈಕ್ ಶಾಂಪೂಸ್. ನಂಗೆ ಬೇಡ ಮಮ್ಮಿ, ಎಷ್ಟೇ ಟೈಮ್ ಆಗಲಿ ಪರವಾಗಿಲ್ಲ, ಸೊ ಕಾರ್ತಿಕ ಪೌಡ್ರ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡಿ ಅಂತ ಹೇಳ್ತಾಳೆ. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡುವಂಥದ್ದು. ಸೊ ನೋಡಿ ಈ ರೀತಿ ಇದೆ. ಫೈನಲ್ ಹೇರ್ ಕಟ್ಟು ತೋರಿಸ್ತಾ ಇದ್ದಾನೆ ನೋಡಿ. ಸೊ ಹಾಗೆ ಬೈ ಬರ್ತ್ ಗಿಫ್ಟ್ ಇದು ಹೇರು ತುಂಬ ಚೆನ್ನಾಗಿದೆ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕನ್ನು ಕೊಡೋದು ಖಂಡಿತ ಮರಿಬೇಡಿ. ಸೊ ಹೇಗೆ ಅನ್ನಿಸ್ತು ಹೇರ್ ಕಟ್ ಅಂತ ನೀವು ಮನೇಲಿ ಟ್ರೈ ಮಾಡಿ. ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ, ತುಂಬ ಸ್ವಲ್ಪ ಉದ್ದ ಇದ್ದರೆ ನೀವು ಜಸ್ಟ್ ಟ್ರೈ ಮಾಡಿ ಫ್ರೆಂಡ್ಸ್. ಇಲ್ಲಾಂದರೆ ನಿಮಗೆ ಕಂಫರ್ಟಬಲ್ ಇಲ್ಲ ಅಂತಂದರೆ ಯೂಶ್ವಲಿ ನೀವು ಸಲೂನಲ್ಲೇ ಮಾಡಿಸಿ. ಸೊ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಫ್ರೆಂಡ್ಸ್.